ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಸೊ ನಾವು ನಮ್ಮ ತಂದೆನೂ ವ್ಯಾಪಾರ ಮಾಡ್ಕೊಂಡೇ ಬಂದಿರೋದು, ಅದಕ್ಕೆ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ವಿ. SSLC ರಜೆ ಕೊಟ್ಟಾಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಹಿಂಗೆಲ್ಲ ರಜೆ ಕೊಟ್ಟಾಗ ಬೆಂಗಳೂರಿಗೆ ಬರ್ತಾ ಇದ್ವಿ ನಾವು. ಅವಾಗ ಬಂದಾಗ 1,000 2,000 ವ್ಯಾಪಾರ ಮಾಡ್ಬಿಟ್ರೆ ಫುಲ್ ಖುಷಿ ಆಗುತ್ತೆ ನಮಗೆ. ಆ ಟೈಮಲ್ಲಿ ನಾನು 2,000 ಮಾಡಿದ್ರೆ ನಮ್ಮ ಅಣ್ಣ ಬರೀ 20 ರೂಪಾಯಿ ಕಾಸು ಕೊಡೋದು, ಹೋಗಪ್ಪ ಏನೋ ಕೇಕ್ ತಿನ್ಕೊಂಬ ಅಂತ. ಅದು ಒಂದು ಇವಾಗಲೂ ನನಗೆ ಜೇಬಲ್ಲಿ 10,000 ಇದ್ರು ಆ 20 ರೂಪಾಯಿ ಮಾತ್ರ ಭಾಳ ನೆನಪು ಬರುತ್ತೆ. ಇದರಿಂದನೇ ದುಡಿದು ಅಂಗಡಿನೂ ಮಾಡಿದ್ದೀನಿ, ಅಲ್ಲಿ ನಮ್ಮ ತಂದೆ ಇದ್ದಾರೆ. ಇವಾಗ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ, ಅದು ನಮ್ಮ ತಂದೆ ಮೇಂಟೈನ್ ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನೀಗ ಮಲ್ಲೇಶ್ವರಂ 8th ಕ್ರಾಸಲ್ಲಿರುವಂಥ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಇಲ್ಲಿ ರಾಜು ಅನ್ನೋರು 15 ವರ್ಷದಿಂದ ಜುಮ್ಕಾ ವ್ಯಾಪಾರನ ಮಾಡ್ತಾ ಇದ್ದಾರೆ. ನಾನಿವತ್ತು ಅವರ ವ್ಯಾಪಾರನ ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಅವರ ಜೀವನದ ಕತೆ ಕೇಳೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ರಾಜು ಅಂತ. ಓಕೆ, ನಿಮ್ಮ ವಯಸ್ಸು ಎಷ್ಟು ಸರ್? 32. ಓಕೆ. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿರೋದು? ಸರ್ ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಸರ್ ನಾವು ಅದೇ ಕಾಲೇಜ್ ಬಿಟ್ಟ ಮೇಲೆ ಸ್ವಲ್ಪ ಓದೋ ಎಜುಕೇಶನ್ ನಿಲ್ಸಿದ ಮೇಲೆ ಇದೇ ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ. ಕಾಲೇಜ್ ಆಗಿದ್ರಿ? ಅದೇ ಆರ್ಥಿಕ ಪರಿಸ್ಥಿತಿ ಗೊತ್ತಿರುತ್ತಲ್ಲ ಸರ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಸೊ ನಾವು ನಮ್ಮ ತಂದೆನೂ ವ್ಯಾಪಾರ ಮಾಡ್ಕೊಂಡೇ ಬಂದಿರೋದು, ಅದಕ್ಕೆ ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಓಕೆ. ಎಲ್ಲಿವರೆಗೂ ಓದಿದ್ರಿ ನೀವು? ನಾವು ಸೆಕೆಂಡ್ PUC ಸರ್. ಓಕೆ, ಅಲ್ಲಿಂದ ಬಿಟ್ಟಿದ್ದು? ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಬಿಟ್ಟಿದ್ದು. ಓಕೆ. ಮುಂದೆ ಓದ್ಬೇಕಂತ ಆಸೆ ಇತ್ತು ನಿಮಗೆ? ಆಸೆ ಇತ್ತು ಸರ್, ಬಟ್ ಏನು ಮಾಡೋದು, ಆ ಟೈಮಲ್ಲಿ ಸಿಚುವೇಶನ್ ಸರಿ ಇರಲಿಲ್ಲ, ಹಾಗಾಗಿ ನಾವು ವ್ಯಾಪಾರಕ್ಕೆ ಈಗೆಲ್ಲ ರಿಗ್ರೆಟ್ ಮಾಡ್ತೀರಾ ಓದಿಲ್ಲ ಹಂಗೆ? ಭಾಳ ನಾನು ಮತ್ತೆ ಓದೋ ಸ್ಟೂಡೆಂಟ್ಗಳಿಗೆಲ್ಲ ಹೇಳ್ತಾ ಇರ್ತೀನಿ ನಮ್ಮ ಎಕ್ಸ್ಪೀರಿಯನ್ಸ್, ನಾವು ಏನೇನು ಯಾವ ಟೈಮಲ್ಲಿ ಯಾವ ಥರ ತಪ್ಪುಗಳು ಮಾಡಿದೆ ಅದು ಮಾಡೋಕೆ ಹೋಗ್ಬೇಡಿ ಅಂತಲೇ ಹೇಳ್ತಾ ಇರ್ತೀನಿ. ಅಂದರೆ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ, ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆ ವ್ಯಾಪಾರ? ಹೌದು, ನಾವು ಡೈರೆಕ್ಟ್ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಬಿಸ್ನೆಸ್ಸಲ್ಲೇ ಬಂದಿರೋದು, ಅದರಿಂದ ನಾವು ಹಂಗೆ ವ್ಯಾಪಾರ ಮಾಡ್ಕೊಂಡೆ ಜೀವನ. ಈ ಜಾಗಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಒಂದು 15 ವರ್ಷ ಆಯಿತು. ಸ್ಟಾರ್ಟ್ ಮಾಡಿದೆ ಈ ಜಾಗದಲ್ಲಿ? ಓಕೆ. ಏನು ತಿಕ್ಕಿ ಇದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾಡಬೇಕು ಅಂತ? ಹಂಗೆ ಸರ್, ವ್ಯಾಪಾರ ಜಾಗ ಹಂಗೆ ಮಾಡ್ಕೊಂಡು ಇಲ್ಲಿ ಜಾಗ ಇತ್ತು ಖಾಲಿ, ಹಂಗೆ ಮಾಡ್ಕೊಂಡು. ಓಕೆ. ನೀವು ಇಲ್ಲಿ ಅಂಗಡಿ ಇಟ್ಕೊಳ್ಳೋಕ್ಕೆ, ಗಾಡಿ ಹಾಕ್ಕೊಳ್ಳೋಕ್ಕೆ ಎಲ್ಲಿಂದ ಗೌರ್ಮೆಂಟಿಂದ BBMP ಪರ್ಮಿಷನ್ ಹೇಳ್ಕೋಬೇಕಾ? ಇದೆ ನಮ್ದೆಲ್ಲ ಗೌರ್ಮೆಂಟ್ BBMP ನಮ್ದು ಒಂದು ಸಂಘಟನೆ ಇದೆ, ಬೀದಿ ಬದಿ ವ್ಯಾಪಾರಸ್ಥರು ಅಂತ. ನಮ್ಗೆ ಅದರಲ್ಲೆಲ್ಲ ID ಕಾರ್ಡು ಆ ಥರ ಎಲ್ಲ ಇರುತ್ತೆ ರೂಲ್ಸು. ಸುಮ್ಮನೆ ಹಂಗೆ ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಬೀದಿ ಬದಿ ಸಂಘಟನೆಯಲ್ಲಿ ನಾವು ಕರ್ನಾಟಕ ಬೀದಿ ಬದಿ ಒಕ್ಕೂಟ ಸಂಘ ಅಂತಿದೆ, ಅದರಲ್ಲಿ ನಾನು ಮಲ್ಲೇಶ್ವರಂ ಕಾರ್ಯದರ್ಶಿ ಇದ್ದೆ. ಓ, ಸೂಪರ್ ಸರ್. ಓಕೆ. ಎಲ್ಲಿಂದ ತರ್ತಿರವೆಲ್ಲ? ಅದೆಲ್ಲ ಕೆಲವೊಂದಿಷ್ಟು ಬಾಂಬೆಯಿಂದ ನಮಗೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ ತಗೊಂಡು ಕೊಡ್ತಾರೆ, ಕೆಲವೊಂದಿಷ್ಟು ಇಲ್ಲೇ ಬೆಂಗಳೂರು. ಓಕೆ. ಅಂದರೆ ಎಷ್ಟು ದಿನಕ್ಕೊಂದ್ಸತಿ ಹೋಗ್ತೀರಾ ತರಕ್ಕಿವೆಲ್ಲ? 2 ದಿನ 3 ದಿನ ಒಂದ್ಸರಿ ಹೋಯ್ತು. 2 ದಿನ 3 ದಿನಕ್ಕೊಂದ್ಸತಿ ಹೋಗ್ತೀವಿ. ಏನೇನೆಲ್ಲ ತರ್ತೀರಾ? ಎಲ್ಲ ಜುಮ್ಕಾ, ಬ್ಯಾಂಗಲ್ಸು, ಇಯರಿಂಗ್ಸು, ಸರಗಳು, ಈ ಥರ. ಓಕೆ. ಇಷ್ಟು ಮಾರೋದು ನೀವು ಇಲ್ಲ? ಓಕೆ. ನೀವು ಒಂದ್ಸತಿ ಹೋದಾಗ ಎಷ್ಟು ರೂಪಾಯಿಗೆ ತರ್ತೀರಾ? ಸರಿ ಹೋದರೆ 10,000 15,000, ವ್ಯಾಪಾರ ಜಾಸ್ತಿ ಇದ್ರೆ ಒಂದು 20,000, ಹೋಗಿಲ್ಲ ಅಂದರೆ 2-3 ದಿನಕ್ಕೆ ಒಂದ್ಸರಿ 10,000 20,000 ತರ್ತಾರೆ. ಅಷ್ಟಕ್ಕೆ ತಂದರೆ ಆವ್ರೇಜ್ ಆಗಿ ಒಂದು 10,000 15,000 ತರ್ತೀನಿ ಅಂದ್ರಲ್ಲ, ಅದಕ್ಕೆ ತಂದಮೇಲೆ ಅದ್ರ ಮೇಲೆ ಪ್ರಾಫಿಟ್ ಎಷ್ಟು ಮಾಡ್ತೀರಾ? ಪ್ರಾಫಿಟ್ ಸರ್ 10,000ಕ್ಕೆ 1,500 ಹಿಂಗೆಲ್ಲ ಸಿಗುತ್ತೆ. 10,000 ಮಾಡಿದ್ರೆ ಆಮೇಲೆ ಕೆಲವೊಂದಿಷ್ಟು ಸೆಲೆಕ್ಷನ್ ನೋಡಿ ತಗೊಬರ್ಬೇಕು. ಫಿಲ್ರು ಹಂಗೆ ನಾನು ಮಾಡ್ಬೋದು. ಈ ವ್ಯಾಪಾರ ಅಂದರೆ ಕೆಲವೊಂದಿಷ್ಟು ಮೂವಿಂಗ್ ಇರೋದಿಲ್ಲ, ಡಿಸೈನ್ಗಳು ಲೇಟೆಸ್ಟ್ ಡಿಸೈನ್ ಇರಬೇಕು. ಆ ಡಿಸೈನ್ ತಗೊಬಂದ್ರೆ ಮಾತ್ರ ಓಡುತ್ತೆ, ಇಲ್ಲಾಂದರೆ ಡೆಡ್ ಆಗಿಬಿಡುತ್ತೆ. ಆ ಥರನೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಅಪ್ಪ. ಓಕೆ. ಆವ್ರೇಜ್ ಆಗಿ ಒಂದಿನಕ್ಕೆ ಲಾಭ ಎಷ್ಟಾಗುತ್ತೆ? ಎವ್ರಿಡೇ 1,000 ದುಡಿಬೋದು ಸರ್. ಓಕೆ. ಖರ್ಚೆಲ್ಲ ಕೇಳಿದ್ರೆ ಖರ್ಚೆಲ್ಲ ಕಳೆದು. ಓಕೆ ಸರ್. ಈಗ ನೀವು ವ್ಯಾಪಾರ ಮಾಡಬೇಕು ಅಂತ ನೀವು ಸ್ಟಾರ್ಟ್ ಮಾಡ್ಕೊಂಡಾಗ ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸಪೋರ್ಟ್ ಎಲ್ಲ ಹೆಂಗಿತ್ತು ಸರ್? ಅಂದರೆ ನೀವು ಯಾಕಂದರೆ ನೀವು ಎಜುಕೇಷನ್ನ ಬಿಟ್ಟು ಈ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಈಗ ನೋಡ್ತಾ ಇರ್ತೀವಿ ತುಂಬ ಫಿಲಮ್ಸಲ್ಲೆಲ್ಲ ಒಂದು ಎಜುಕೇಷನ್ ಬಿಟ್ಬಿಟ್ಟ ಅಂತ ಬೇರೆ ವ್ಯಾಪಾರಕ್ಕೆ ಹೋಗ್ತಾರೆ. ಇಲ್ಲ ಸರ್, ಏನು ಗೊತ್ತಾ, ನಾನು ಸ್ಟಾರ್ಟ್ ಮಾಡಿದ್ದು ಬರೀ 20 ರೂಪಾಯಿ ಇಯರಿಂಗ್ ಮಾರೋದ್ರಿಂದ. 20 ರೂಪಾಯಿ ಇಯರಿಂಗಲ್ಲಿ ನನ್ನ ಗೊತ್ತಿರಲಿಲ್ಲ ಇಷ್ಟ ಆಗುತ್ತೆ ವ್ಯಾಪಾರ ಅಂತ. ಅದು ನಾವೇ ರೆಡಿ ಮಾಡ್ತಾ ಇದ್ವಿ ಮನೇಲಿ. 20 ರೂಪಾಯಿ ಇಯರಿಂಗ್ ಕ್ರಿಸ್ಟಲ್ ಐಟಮ್ ಬರುತ್ತೆ, ಅದರಿಂದ ಸ್ಟಾರ್ಟ್ ಮಾಡಿ ನಾನು ಟೇಬಲ್ ಮೇಲೆ ಹಾಕ್ತಿದ್ದೆ. ಹಂಗೆ ಏನು ವ್ಯಾಪಾರಗಳು ಚೆನ್ನಾಗಾಯಿತು, ಹುಡುಗಿಯರಿಗೆಲ್ಲ ಸೆಲೆಕ್ಷನ್ ಚೆನ್ನಾಗಿ ಸಿಗೋದ್ರಿಂದ ವ್ಯಾಪಾರ ಕ್ಲಿಕ್ ಆಯಿತು ಅಷ್ಟೇ. ಓಕೆ. ಅಂದರೆ ಸಹಾಯ ಅಂತ ಯಾರೂ ಬರಲಿಲ್ಲ ಸರ್ ನಿಮ್ಮ ಸಪೋರ್ಟ್ ಅಂತ? ಇಲ್ಲ ಸರ್, ನಾವೇನು ಗೊತ್ತಾ, ನಮ್ಮದು ಪ್ರಾಪರ್ ಬಂದು ಗದಗ ಡಿಸ್ಟಿಕ್ಕು ಸಿರಟ್ಟಿ ತಾಲೂಕು. ಅಲ್ಲಿಂದ ಇಲ್ಲಿಗೆ ಬರೀ 118 ರೂಪಾಯಿ ತಗೊಬಂದಿದ್ದು ಬೆಂಗಳೂರಿಗೆ. ಬಂದು ನಮ್ಮ ಬ್ರದರು ಮುಂಚೆ ಅವರೆಲ್ಲ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಹಂಗೆ ನಾವು ಸ್ಟಾರ್ಟ್ ಇದ್ದೆ, ವ್ಯಾಪಾರ ಮಾಡಿ ಏನೋ ಇಲ್ಲೊಂದು ನೆಲೆ ಕಂಡುಕೊಂಡಿದ್ವಿ ಸರ್. ನಿಮ್ಮ ಇಡೀ ವ್ಯಾಪಾರದಲ್ಲಿ ಸಿಹಿ ಘಟನೆ ಅಂತ ಯಾವ್ದಾದ್ರು ಇದೆಯಾ? ಏನು ಸರ್? ಸಿಹಿ ಘಟನೆ, ಯಾಕಂದ್ರೆ ಅಂಥ ಒಂದು ದಿನ ನಾನು ಇವತ್ತವರೆಗೂ ನೆನಪಿಸ್ಕೊತೀನಿ ಅಂತ. ಅದೇ ಏನಿಲ್ಲ, ಅದೇ ನಾವು ಹೇಳ್ತೀವಲ್ಲ, ಈ ವ್ಯಾಪಾರ ನಾನು ಫಸ್ಟು ಅದೇ ನಮ್ಮ ಅಣ್ಣ ಬಂದಿದ್ರು, ಅವರೆಲ್ಲ ಮಾಡ್ತಾಯಿದ್ರು. ನನಗೆ ಚಿಕ್ಕವನಿದ್ದಾಗ ನಾನು SSLC ಅಂದ್ಕೊಳ್ಳಿ, SSLC ರಜೆ ಕೊಟ್ಟಾಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಹಿಂಗೆಲ್ಲ ರಜೆ ಕೊಟ್ಟಾಗ ಬೆಂಗಳೂರಿಗೆ ಬರ್ತಾಯಿದ್ವಿ ನಾವು.
ಅವಾಗ ಬಂದಾಗ 1,000-2,000 ವ್ಯಾಪಾರ ಮಾಡಿಬಿಟ್ರೆ ಫುಲ್ ಖುಷಿ ಆಗುತ್ತೆ ನಿಮಗೆ. ಓ ಏನಪ್ಪ ನಾನು ವ್ಯಾಪಾರ ಮಾಡಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇರ್ತಿತ್ತು. ಆ ಟೈಮಲ್ಲಿ ನಾನು 2,000 ಮಾಡಿದ್ರೆ ನಮ್ಮ ಅಣ್ಣ ಬರೀ 20 ರೂಪಾಯಿ ಕಾಸು ಕೊಡೋದು, ಹೋಗಪ್ಪ ಏನೋ ಕೇಕ್ ತಿನ್ಕೊಂಬ ಅಂತ. ಅದು ಒಂದು ಇವಾಗಲೂ ನನಗೆ ಜೇಬಲ್ಲಿ 10,000 ಇದ್ರು ಆ 20 ರೂಪಾಯಿ ಮಾತ್ರ ಭಾಳ ನೆನಪು ಬರುತ್ತೆ. ನಾನು ನಮ್ಮ ಅಣ್ಣ ಈ ಥರ ಕೊಡ್ತಾ ಇದ್ದ ನನಗೆ ಅನ್ನೋ ಒಂದು ಇದು ಇರುತ್ತೆ ಅಷ್ಟೇ. ಓಕೆ ಓಕೆ. ವ್ಯಾಪಾರದ ಮೊದಲನೇ ದಿನಗಳು ಹೆಂಗಿತ್ತು ಸರ್? ಯಾಕಂದರೆ ಮೊದಲನೇ ದಿನಗಳು ಪ್ರಾಫಿಟ್ಗಳು ಅಷ್ಟೊಂದು ಆಗಲ್ಲ, ಆ್ಯಂಡ್ ಜನರುಗಳಿಂದ ಅಷ್ಟು ಸಪೋರ್ಟ್ಗಳು ಸಿಗಲ್ಲ, ತುಂಬ ಕೇವಲವಾಗಿ ನೋಡಿದ್ರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಅಂಥದ್ನೆಲ್ಲ ನೀವು ಮನಸ್ಥಿತಿ ಹೆಂಗಿತ್ತು, ಅದರಿಂದ ಹೆಂಗೆ ಹೊರಗೆ? ಇಲ್ಲ ಸರ್, ಫುಟ್ಪಾತ್ ಅಂದರೆ ಯಾರು ಕೇವಲವಾಗಿ ನೋಡಬೇಡಿ. ಎಷ್ಟೋ ಜನ ಫುಟ್ಪಾತಲ್ಲಿನೇ ಇದ್ದು ಓದಿ ಎಜುಕೇಷನ್ ಮುಗಿಸಿ ಎಲ್ಲ ವಿಭಾಗದಲ್ಲೂ ಜಾಬ್ ಮಾಡ್ತಾ ಇದ್ದಾರೆ. ಫುಟ್ಪಾತಲ್ಲಿ ಇಟ್ಕೊಂಡೇ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ. ಫುಟ್ಪಾತಲ್ಲಿ ಅಂದರೆ ಯಾರು ಕೇವಲವಾಗಿ ನೋಡಲ್ಲ. ಆಲ್ಮೋಸ್ಟ್ ಬೆಂಗಳೂರಲ್ಲಂತೂ ಫುಟ್ಪಾತ್ನವ್ರು ಅಂದರೆ ಕೆಲವೊಂದಿಷ್ಟು ಜನ ಪೊಲೀಸ್ನವರು ಏನೋ ಕಂಪ್ಲೇಂಟ್ ಬಂದಾಗ ಎತ್ತಿಸ್ತಾ ಇರ್ತಾರೆ. ಕೆಲವು ಹಿರಿಕರೆಲ್ಲ ಇಲ್ಲಿ ಬಿಡ್ರಿ ಹೋಗ್ಲಿ ಬದುಕ್ರಿ, ಏನೋ ಬಡವ್ರವರು ಸ್ವಾವಲಂಬಿಯಾಗಿ ಬದುಕ್ತಾವ್ರೆ ಅಂತ ಸಪೋರ್ಟ್ ಮಾಡೋರು ಇದ್ದಾರೆ. ಕೆಲವು ಜನ ಯಾರೋ ಟ್ರಾಫಿಕ್ ಆಗುತ್ತೆ ಅವ್ರನ್ನೆಲ್ಲ ಕ್ಲಿಯರ್ ಮಾಡ್ರಿ ಅನ್ನೋರು ಇದ್ದಾರೆ. ನಾವು ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಫುಟ್ಪಾತಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಸರ್. ಅಂತ ಒಂದು ಸ್ಪೆಸಿಫಿಕ್ ಘಟನೆ ಯಾವ್ದಾದ್ರು ಇದೆಯಾ ಫುಟ್ಪಾತ್ ಅಂತ? ಸುಮಾರು ಸರಿ ಆಗಿದೆ ಸರ್. ಸುಮಾರು ಸರಿ ನಮಗೆ ಅದೇ ಕಂಪ್ಲೇಂಟ್ ಬಂದಾಗ ಹೈಕೋರ್ಟ್ ಆರ್ಡರ್ಗಳಾಗಿರುತ್ತೆ, ನಮ್ಮನ್ನ ತೆರವುಗೊಳಿಸ್ತಾ ಇರ್ತಾರೆ. ನಾವು ಮತ್ತೆ ಅವ್ರಿವ್ರ ಕಡೆಯಿಂದ MLAಗಳು CM ಕಡೆಯಿಂದ ಅಲ್ಲೆಲ್ಲ ಹೋಗಿ ನಮ್ಮ ಪರಿಸ್ಥಿತಿ ತಿಳಿಸಿ ಆಮೇಲೆ ಅವ್ರು ಏನೋ ಬದುಕೊಳ್ಳಿ ಬಿಡಿ ಅಂತ ಹೇಳಿ ವಿಧಾನಸೌಧ ಕಲಾಪದಲ್ಲೆಲ್ಲ ನಮ್ಮ ಬಗ್ಗೆ ಮೊನ್ನೆ ರೀಸೆಂಟಾಗಿ ದಿನೇಶ್ ಗುಂಡೂರಾವ್ ಸರಿ ಅವರೆಲ್ಲ ಮಾತಾಡಿದ್ದಾರೆ. ಆಮೇಲೆ ಇವರು ಡ್ಯೂಟಿ ಖಾದರ್ ಸಾಹೇಬರೆಲ್ಲ ಅವರು ಮಾತಾಡಿದ್ದಾರೆ. ಅವರು ಸ್ವಾವಲಂಬನೆಯಾಗಿ ಬದುಕ್ತಾರೆ, ಅವರಿಗೆ ಯಾರು ತೊಂದರೆ ಕೊಡ್ಬೇಡಿ ಅಂತಲೂ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರ ಮಾಡೋದು 2014 ಆ್ಯಕ್ಟ್ ಪ್ರಕಾರ ನಮಗೆ ರೂಲ್ಸ್ ಇದೆ ಮಾಡೋಕ್ಕೆ. ನಾವು ಬೀದಿ ಬದಿ ಸೈಡಲ್ಲಿ ಹಾಕ್ಕೊಂಡು ಯಾರಿಗೂ ತೊಂದರೆ ಕೊಡದೇ ಇರ್ತಾರೆ ನಮ್ಮ ಜೀವನೋಪಾಯ ನಾವು ನಡೆಸ್ತಾ ಇದ್ದೀವಿ. ಓಕೆ ಓಕೆ. ಅಂದರೆ ಗೌರ್ಮೆಂಟಿಂದ ಹಿಂಗೆಲ್ಲ ಆಗಿದೆ. ಇನ್ನು ಪಬ್ಲಿಕ್ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು ನೀವು? ಅದೇ ಪಬ್ಲಿಕ್ಕು ಕೆಲವು ಜನಗಳು ಬೀದಿ ಇಲ್ಲಿ ಸಸ್ತಾ ಸಿಗುತ್ತೆ, ಕಡಿಮೆ ಸಿಗುತ್ತೆ. ನಮಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಶೋರೂಮ್ಗಳಿಗೆ ಮಾಲ್ಗಳಿಗೆಲ್ಲ ಹೋಗಿ ತೊಗೊಳಕ್ಕಾಗಲ್ಲ. ನಾವು ಇಲ್ಲಿ ನಮಗೆ ನಮ್ಮ ಈ ಮಂತ್ಲಿ ಸ್ಯಾಲ್ರಿಲಿ ಇಲ್ಲೇನು ಬೇಕು ನಮಗೆ ಒಳ್ಳೆ ರೀಸ್ನೇಬಲ್ ರೇಟಲ್ಲಿ ಸಿಗುತ್ತೆ ಅನ್ನೋ ಥರ ಜನ ಬರ್ತಾರೆ. ಮಲ್ಲೇಶ್ವರಮಲ್ಲಿ ಹೆಣ್ಮಕ್ಳಿಗೆ ಸ್ಲಿಪ್ಪರಿಂದ ಹಿಡಿದು ಕ್ಲಿಪ್ಪು, ಇಯರಿಂಗ್ಸು, ಬ್ಯಾಂಗಲ್ಸು, ಬಟ್ಟೆ, ಟಾಪು, ಲಗ್ಗಿನ್ಸು ಎಲ್ಲ ಥರ ವೆರೈಟಿನೂ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗಾಗಿ ಮಲ್ಲೇಶ್ವರಮಲ್ಲಿ ಹೆಣ್ಮಕ್ಳಿಗೆ ಏನು ಬೇಕು ಎಲ್ಲ ಸಿಗುತ್ತೆ ಸರ್. ಹಾಗೆ ನಂಗೆ ಇನ್ನೊಂದು ಕ್ವಶನ್ ಇದೆ. ಈ ಥರ ಜುಮ್ಕಾ ಅಂಗಡಿಗಳು ಇದು ಮಲ್ಲೇಶ್ವರಂ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಿದ್ರೆ ತುಂಬ ಕಡೆ ಸಿಗುತ್ತೆ, ಬಟ್ ಎಲ್ಲ ಬಿಟ್ಟು ನಿಮ್ಮ ಹತ್ರನೇ ಬಂದು ತಗೋಬೇಕು ಅಂದರೆ ಅಂಥದ್ದು ಏನು ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ? ಸ್ಟ್ರಾಟಜಿ ಅನ್ನೋಕ್ಕಿಂತ ಏನಂದರೆ ನಮ್ಮ ಮಲ್ಲೇಶ್ವರಮಲ್ಲಿ ಫುಟ್ಪಾತಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಬಾಡಿಗೆ ಇರಲ್ಲ ಏನಿಲ್ಲ, 10 ರೂಪಾಯಿ ಲಾಭ ಸಿಕ್ಕರೆ ನಾವು ಕೊಡ್ತಾ ಇರ್ತೀವಿ. ಕಸ್ಟಮರ್ಸ್ಗೆ ಅದೇ ಕಡಿಮೆ ರೇಟ್ ಸಿಗುತ್ತೆ. ಅವ್ರಿಗೆ ಒಂದು ಸೆಲೆಕ್ಷನ್ನು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ವೆರೈಟಿ ಜಾಸ್ತಿ ಇರುತ್ತೆ. ಇಷ್ಟು ಸೆಲೆಕ್ಷನ್ ನಿಮಗೆ 100 ರುಪೀಸ್ಗೆಲ್ಲೂ ಸೇಲ್ ಎಲ್ಲ 129, 149, 150 ಈ ಥರ ಸೇಲ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಕಮ್ಮಿ ಕೊಡ್ತಾ ಇರ್ತೀವಿ ರೇಟು. ಆಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ವೆರೈಟಿ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ಕಸ್ಟಮರ್ಸ್ಗೆ ಈಸಿಯಾಗಿ ಬೇಗ ಸಿಗುತ್ತೆ. ಆ್ಯಂಡ್ ಮತ್ತು ಈಗ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನಾದ್ರು ಇದೆಯಾ? ನೆಕ್ಸ್ಟ್ ಇದನ್ನು ದೊಡ್ಡ ಅಂಗಡಿ ಮಾಡಬೇಕು ಆ ಥರದ್ದೆಲ್ಲ ಇದೆಯಾ ಅಂತ? ಮಾಡಿದ್ದೀನಿ ಸರ್. ಹೌದು, ನಮ್ಮ ಅಂಗಡಿ ಇದರಿಂದನೇ ದುಡಿದು ಅಂಗಡಿನೂ ಮಾಡಿದ್ದೀನಿ. ಅಲ್ಲಿ ನಮ್ಮ ತಂದೆ ಇದ್ದಾರೆ. ಇವಾಗ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ, ಅದು ನಮ್ಮ ತಂದೆ ಮೇಂಟೈನ್ ಮಾಡ್ತೀನಿ. ಓಕೆ ಸರ್. ಓಕೆ. ಕೊನೆಯದಾಗಿ ಆ್ಯಂಡ್ ನೀವು ಈ ವಿಡಿಯೋ ನೋಡ್ತಿರೋ ಅವ್ರಿಗೆ ನೀವು ಎಷ್ಟೋ ಜನಕ್ಕೆ ನೀವು ಸ್ಫೂರ್ತಿ ಆಗ್ಬೋದು, ಮಾದರಿ ಆಗ್ಬೋದು. ಓಕೆ, ನೀವು ಇಷ್ಟೊಂದು ಕಷ್ಟಪಟ್ಟು ಸ್ಕೂಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ನಿನ್ನೆ ಸ್ಫೂರ್ತಿ ಆಗಿ ತಗೊಂಡು ಮಾದರಿ ಆಗಿ ತಗೊಂಡು ಅವರು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಾರಲ್ಲ, ಅಂಥವ್ರಿಗೆ ಏನಾದ್ರು ನಿಮ್ಮ ಕಡೆಯಿಂದ ನೀವು 15 ವರ್ಷದ ವ್ಯಾಪಾರ ಮಾಡ್ತಿರೋದ್ರಿಂದ ಈ ವ್ಯಾಪಾರದಿಂದ ತಪ್ಪುಗಳು ಮಾಡೋಕೆ ಹೋಗ್ಬೇಡಿ, ವ್ಯಾಪಾರ ಮಾಡಬೇಕಾದ್ರೆ ಹಿಂಗಿರಬೇಕು ಅಂತ ಸಲಹೆಗಳು, ಕಿವಿ ಮಾತೇನೋ ಹೇಳಕ್ಕೆ ಇಷ್ಟಪಡ್ತೀರಾ ವಿಡಿಯೋ ನೋಡ್ತಿರೋ? ಸರ್, ಏನು ಗೊತ್ತಾ, ಏನೇ ಮಾಡೋದಿದ್ರು ಒಂದು ಮಾಡಿ. ಒಬ್ಬ ಮನುಷ್ಯ ಒಂದು ವಿಭಾಗದಲ್ಲಿ ಸಾಧನೆ ಮಾಡಬೇಕಂದ್ರೆ 1 ತಿಂಗಳ 2 ತಿಂಗಳ 3 ತಿಂಗಳ ಆಗಲ್ಲ. ಕಮ್ಮಿ ಅಂದರೆ ಒಂದು 10 ವರ್ಷ 15 ವರ್ಷ ಸೈಕಲ್ ಹೊಡಿಲೇಬೇಕು. ಅದು ಯಾವುದೇ ವಿಭಾಗ ಆಗಲಿ. ನೀವು ಒಬ್ಬ ಅದು ಮಾಡ್ತಾನೆ, ನಾನು ಅದು ಮಾಡೋಣ, ಇದು ಮಾಡ್ತೇನೆ, ಇದು ಮಾಡೋಣ. ನೀವು ನಿಮ್ಮ ಫ್ಯಾಮಿಲಿ ಏನು ಮಾಡ್ತಾ ಇರ್ತೀರ ಅದರಲ್ಲೇನೆ ಕರೆಕ್ಟಾಗಿ ನೀವು ಜಾಸ್ತಿ ಎಫರ್ಟ್ ಹಾಕಿ ವರ್ಷದ 365 ದಿನ ಕೆಲಸ ಮಾಡಿ ಅಂತ. ಓಕೆ ಸರ್, ನನ್ನ ಕಡೆಯಿಂದ ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ಟೈಮ್ ಕೊಟ್ಟು ಮತ್ತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ವ್ಯಾಪಾರ ಇನ್ನೂ ಇಂಪ್ರೂವ್ ಆಗಲಿ, ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ರಾಜು ಅನ್ನೋರು 15 ವರ್ಷದಿಂದ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಕನ್ನಿಕಾ ಪರಮೇಶ್ವರ ದೇವಸ್ಥಾನದ ಮುಂದೆ ಜುಮ್ಕಾ ವ್ಯಾಪಾರನ ಮಾಡ್ತಾಯಿದ್ರೆ, ನೀವು ಯಾವ ಥರ ಮಲ್ಲೇಶ್ವರಂ ಕಡೆ ಬಂದಾಗ ಇವ್ರ ಜೊತೆ ವ್ಯಾಪಾರ ಮಾಡಿ ಇವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ನನ್ನ ಆಂಕರ್ ಕಿಶೋರ್.